ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಫಸ್ಟ್ ಡೇ ಟ್ರಿಪ್ನ ಪಾರ್ಟ್ 2 ಆಗಿರುತ್ತೆ. ತುಂಬ ಲೆಂತಿ ವಿಡಿಯೋ ಆಯಿತು ಅಂತ ಅಂದ್ಬಿಟ್ಟು ಪಾರ್ಟ್ 2 ಮಾಡಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಫುಲ್ಲು ಮಳೆ ಬರ್ತಾಯಿತ್ತು. ನಾವು ಕಳಶ ದೇವಸ್ಥಾನ ಮುಗಿಸಿ ಆದಮೇಲೆ ನೆಕ್ಸ್ಟು ನಾವು ಹೊರಟಿದ್ದೆ ಶೃಂಗೇರಿ ಶಾರದಾಂಬೆ ಟೆಂಪಲ್ಗೆ. ಮಳೆ ಎಲ್ಲ ಸಿಕ್ಕಾಪಟ್ಟೆ ಬರ್ತಾಯಿತ್ತು. ಅಲ್ಲಿಂದ ಅಲ್ಲಿಗೆ ಒಂದು 2 ಅವರ್ಸ್ ಜರ್ನಿ ಇತ್ತು. ಹಾಗಾಗಿ ಎಲ್ಲ ಸ್ವಲ್ಪ ಬಸ್ಸಲ್ಲಿ ರೆಸ್ಟ್ ಮಾಡಿದ್ವಿ. ಬಸ್ಸು ಯಾಕೋ ಸ್ಲೋ ಆಗ್ತಾ ಇದೆಯಲ್ಲ ಅಂತ ನೋಡಿದ್ರೆ ಮಳೆ ಬೇರೆ ಬರ್ತಾಯಿತ್ತು. ನೋಡ್ತಾನೆ ಟೆಂಪಲ್ ಕೂಡ ಬಂದೇ ಬಿಡ್ತು. ಸೊ ಎಲ್ಲ ಪಾರ್ಕ್ ಮಾಡಬೇಕು, ಬೇಗ ಬೇಗ ಇಳ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಕೆಳಗಡೆ ಇಳಿಯೋಣ ಅನ್ನೋಷ್ಟರಲ್ಲಿ ಅಷ್ಟೊತ್ತವರೆಗೂ ಮಳೆ ಇರಲಿಲ್ಲ. ಇದು ನೀರಿರೋದು ಬಂದು ಆಲ್ರೆಡಿ ಮಳೆ ಬಂದು ತುಂಬ ಹೊತ್ತಾಗಿತ್ತು. ಇಳಿಯೋಣ ಅನ್ನೋಷ್ಟರಲ್ಲಿ ಮತ್ತೆ ಸಣ್ಣಗೆ ಹನಿ ಆಗಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ನಡ್ಕೊಂಡು ಹೋದ್ವಿ. ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಛತ್ರಿ ತಗೊಂಡಿರಲಿಲ್ಲ ಅಲ್ವಾ. ಇದು ಎಂಟ್ರೆನ್ಸು. ಗೋಪುರ ಎಷ್ಟು ದೊಡ್ಡದಾಗಿದೆ ನೋಡಿ, ನನಗಂತೂ ಫುಲ್ ಖುಷಿ. ನಾವು ಆಲ್ರೆಡಿ ಅಲ್ಲಿಗೆ ರೀಚ್ ಆಗೋಷ್ಟರಲ್ಲಿ ಒಂದು 2 ಗಂಟೆ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ದರ್ಶನ ಕ್ಲೋಸ್ ಮಾಡಿದರು, ಬಟ್ ಪ್ರಸಾದ ಕೊಡ್ತಾಯಿದ್ರು ಅಂತ ಹೇಳಿದ್ರು. ಹಾಗಾಗಿ ಫಸ್ಟು ಪ್ರಸಾದ ತೊಗೊಂಬಿಟ್ಟು ಆಮೇಲೆ ಬಂದು ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಬೇಗ ಬೇಗ ಹೋಗ್ತಾ ಇದ್ವಿ. ಯಾಕಂದರೆ ಫುಲ್ಲು ಎಲ್ಲ ಟಿಫನ್ ಸ್ಕಿಪ್ ಮಾಡಿದ್ರಿಂದ ಎನರ್ಜಿಗೆ ಬೇಕೇ ಬೇಕಿತ್ತು. ಸೊ ಇದು ಎಂಟ್ರಾಗ್ತಾ ರೈಟ್ ಸೈಡಲ್ಲಿ ದಾಸೋಹ ಇದೆ ಅಂತ ಹೇಳಿದ್ರು. ಸೊ ಹಂಗಾಗಿ ಹೋದ್ವಿ. ಆಲ್ರೆಡಿ ಎಲ್ಲ ದಾಸೋಹ ನಡೀತಾ ಇತ್ತು. ನಾವು ಕೂಡ ಬೇಗ ಬೇಗ ಕುತ್ಕೊಂಡು ಆದಷ್ಟು ಪ್ರಸಾದ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಕುತ್ಕೊಂಡ್ವಿ. ಅಷ್ಟರಲ್ಲಿ ದರ್ಶನ ಅಲ್ಲಿ ಗಂಟ ಕುತ್ಕೋತಾ ಇಲ್ಲ. ಯಾಕಂದರೆ ದೊಡ್ಡ ವಿಶಾಲವಾಗಿ ಇರೋ ಜಾಗ ನೋಡಿಬಿಟ್ರೆ ಅವಳಿಗೆ ಆಟ ಆಡೋಕ್ಕೆ ಹೋಗಬೇಕು. ನಾನು ಇನ್ನೇನು ಮಾಡೋದು ಅಂತ ಮೊಬೈಲ್ ತೆಗೆದು ಸುಮ್ಮನೆ ಅವಳಿಗೆ ತೋರಿಸ್ತಾ ಇದ್ದೆ. ನಿದ್ದೆ ಗಂಡಿಗೂ ಕೈ ಬೇರೆ ಏಟ್ ಮಾಡ್ಕೊಂಡಿದ್ದಾಳೆ ನೋಡಿ, ಇಲ್ಲಿ ಸುಟ್ಟೋಗಿ ಬೊಬ್ಬೆ ಎಲ್ಲ ಬಂದೈತೆ. ಸ್ವಲ್ಪ ಎಲ್ಲ ಮಂಕಾಗ್ಬಿಟ್ಟಿದ್ಲು, ನಿದ್ದೆ ಇಲ್ದಿದ್ದಕ್ಕೂ ಊಟನೂ ಸರಿಯಾಗಿ ತಿಂದಿಲ್ಲ ಅಂತ ಅಂದ್ಬಿಟ್ಟು ಪ್ರಸಾದ ಹಾಕಿದ್ರ ಪಾಯಸ ಕೊಟ್ಟಿದ್ದ ತಕ್ಷಣ ಫಸ್ಟು ದರ್ಶನಕ್ಕೆ ತಿನ್ನಿಸ್ದೆ. ಸ್ವಲ್ಪ ಸಮಾಧಾನ ಆಯಿತು, ಏನೋ ಅಟ್ಲೀಸ್ಟ್ ತಿನ್ನಲಲ್ಲ ಅಂತ. ನಾವು ಕೂಡ ಬೇಗ ಬೇಗ ಎಲ್ಲ ಪ್ರಸಾದ ತಿನ್ಕೊಂಡು ಹೊರಗಡೆ ಬಂದ್ವಿ. ಬರ್ತಿದ್ದಂಗೆ ಅಲ್ಲಿ ಫುಲ್ಲು ಪಾರ್ಕಲ್ಲೆಲ್ಲ ಬರೀ ತುಳಸಿನೇ ಇದೆ. ಯಾವುದೋ ಶೋ ಗಿಡ ಅಂದ್ಕೊಂಡು ನೋಡಿದ್ರೆ ಪೂರ್ತಿ ತುಳಸಿನೇ. ಪೂಜೆಗೆಲ್ಲ ಯೂಸ್ ಮಾಡ್ತಾರೆ ಅನಿಸುತ್ತೆ. ಸಿಕ್ಕಾಪಟ್ಟೆ ತುಳಸಿ ಗಿಡ. ನನಗಂತೂ ತುಳಸಿ ನೋಡಿದ್ರೆ ಎಷ್ಟೇ ದೂರದಲ್ಲಿದ್ದರೂ ತುಳಸಿ ಮಾತ್ರ ಎದ್ದು ಹೈಲೈಟಾಗಿ ಕಾಣುತ್ತೆ. ಕಣ್ಣು ಫಸ್ಟು ತುಳಸಿಗೆ ಹೋಗುತ್ತೆ. ಹಂಗಾಗಿ ನೋಡಿ ಕಣ್ಣು ತುಂಬಿಕೊಂಡು ದರ್ಶನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹಂಗೆ ನಡ್ಕೊಂಡು ಹೋಗಿ ಸ್ಟಾರ್ಟ್ ಮಾಡಿದ್ವಿ. ಈಗ ಸ್ವಲ್ಪ ಎಲ್ಲರಿಗೂ ಲೈಟಾಗಿ ಎನರ್ಜಿ ಬಂತು, ಯಾಕಂದರೆ ಪ್ರಸಾದ ತೊಗೊಂಡಿದ್ದಾದಮೇಲೆ. ಯಾಕಂದರೆ ದರ್ಶನ ಇನ್ನೂ ಕ್ಲೋಸ್ ಮಾಡಿದ್ರಲ್ವಾ, ದೇವ್ರ ದರ್ಶನ ಕ್ಲೋಸ್ ಇತ್ತು ಮಧ್ಯಾಹ್ನ. ಹಾಗಾಗಿ ಅಲ್ಲಿ ಗಂಟ ಸ್ವಲ್ಪ ಅಲ್ಲೇ ಟೈಮ್ ಸ್ಪೆಂಡ್ ಮಾಡೋಣ, ದರ್ಶನ ಮಾಡಿಕೊಂಡು ಹೊರಡೋಣ ಅಂತ ಅಂದ್ಬಿಟ್ಟು 4 ಗಂಟೆಗೆ ಓಪನ್ ಅಂತ ಹೇಳಿದ್ರು. ಸೊ ಹಾಗಾಗಿ ಅಲ್ಲೇ ನಿಧಾನಕ್ಕೆ ಓಡಾಡಿಕೊಂಡು ದರ್ಶನಂಗೆ ಆಟ ಆಡಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅವಳಿಗೂ ಬಸ್ಸಲ್ಲೆಲ್ಲ ಕೂಡಾಕಿರೋ ಥರ ಫೀಲ್ ಆಗ್ತಾಯಿತ್ತು. ತುಂಬ ವಿಶಾಲವಾಗಿರೋ ಜಾಗಕ್ಕೆ ಬಿಟ್ಬಿಟ್ರೆ ಅಂತೂ ಅವಳ ಪಾಡಿಗೆ ಅವಳು ಓಡ್ಕೊಂಡಿರ್ತಿದ್ಲು. ಅವಳ ಹಿಂದೆ ನಾನು ನಮ್ಮ ಮನೆಯವರು ಓಡೋದೇ ಆಗಿತ್ತು ಕೆಲಸ. ಸ್ವಲ್ಪ ಹೊತ್ತು ಅವ್ರು ಎತ್ಕೊಳ್ಳೋದು, ಮತ್ತು ನಾನು ಎತ್ಕೊಳ್ಳೋದು, ಹೀಗೆ ಶಿಫ್ಟಿಂಗ್ ಮಾಡಿಕೊಂಡು ದರ್ಶನನ ಮೇಂಟೈನ್ ಮಾಡಿಕೊಂಡು. ನನಗಂತೂ ಬೆಳಗ್ಗೆಯಿಂದ ಬೇಜಾರಾಗ್ಬಿಟ್ಟಿತ್ತು. ಕೈ ಬೇರೆ ಸುಟ್ಕೊಂಬಿಟ್ಲ. ಫಸ್ಟ್ ಡೇನೇ ಈ ಥರ ಆಗೋಯ್ತಲ್ಲಪ್ಪ ಕೈಗೆ. ನಾವಾದರೆ ತಡ್ಕೊಬೋದಿತ್ತು. ಸಿಕ್ಕಾಪಟ್ಟೆ ಹತ್ಲು ದರ್ಶನ. ಕೈ ಏಟಾಗಿದ್ದಕ್ಕಂತೂ ಮಿನಿಮಮ್ ಒಂದು 3/4 ಅವರ್ ಹತ್ತಿದ್ದಾಳೆ. ಅವಳನ್ನ ಸಮಾಧಾನ ಮಾಡೋದಕ್ಕೆ ಹೆಂಗೆ ಅಂತ ಗೊತ್ತಾಗಲಿಲ್ಲ. ಮನೇಲಿದ್ರೆ ಏನಾದ್ರು ಕೊಟ್ಟು ಸಮಾಧಾನ ಮಾಡ್ಬೋದಿತ್ತು. ಅಲ್ಲಿ ಅಷ್ಟು ಜನ ಇದ್ದರೂ ಕೂಡ ಇನ್ನೂ ಜಾಸ್ತಿನೇ ಮಾಡ್ತಾಯಿದ್ಲು. ಅವಳನ್ನೇ ನಿಲ್ಲಿಸ್ತಾ ಇರಲಿಲ್ಲ. ಆಮೇಲೆ ಹಂಗೂ ಆಯಿಂಟ್ಮೆಂಟ್ ಎಲ್ಲ ತೊಗೊಂಡು ಹಚ್ಚಿ ಚಾಕ್ಲೇಟ್ ಎಲ್ಲ ಕೊಡಿಸಿದ್ಮೇಲೆ ಸ್ವಲ್ಪ ಸಮಾಧಾನ ಆದಳು. ದರ್ಶನಕ್ಕೆ ಓಪನ್ ಆಗೋವರೆಗೂ ಬಾಕ್ಲು ಅಲ್ಲಿಗೋವರೆಗೂ ಇನ್ನೇನು ಮಾಡಬೇಕು, ಸೆಲ್ಫೀಸ್ ಎಲ್ಲ ತಕ್ಕೊಂಬಿಡೋಣ. ಆಮೇಲೆ ದರ್ಶನಕ್ಕೆ ಬಿಟ್ಟಿದ ತಕ್ಷಣ ದೇವ್ರ ದರ್ಶನ ಮಾಡಿಕೊಂಡು ಹೊರಡೋಕ್ಕೆ ಸರೋಗುತ್ತೆ ಅಂತ ಅಂದ್ಬಿಟ್ಟು ಫೋಟೋಸ್ ತಗೊಳ್ಳೋಕೆ ಸ್ಟಾರ್ಟ್ ಮಾಡಿದ್ವಿ. ಈ ಮಳೆ ಇದೆಯಲ್ಲ ಎಷ್ಟು ಆಟ ಆಡ್ತು ನಮ್ಮ ಜೊತೆ ಅಂತಂದರೆ, ನಾವು ಯಾವಾಗ ಹೋಗಿ ಆ ಫೋಟೋ ಎಲ್ಲ ದೇವ್ರ ನೇಮ್ ಎಲ್ಲ ಕಾಣತ್ರ ನಿಂತ್ಕೊಂಡು ಫೋಟೋ ತಕ್ಕೋತೀವೋ, ಗೋಪುರ ಎಲ್ಲ ಕಾಣಿಸುತ್ತೋ, ಫುಲ್ ಮಳೆ ಬಂದುಬಿಡುತ್ತೆ. ಒಳಗಡೆ ಹೋಗಿ ಫೋಟೋ ತಗೊಳ್ಳೋವಾಗ ಮಳೆ ಕಮ್ಮಿ ಆಗುತ್ತೆ. ಇದೇ ಥರ ಒಂದು 4-5 ಸಲ ಮಾಡ್ತು. ನಮಗೂ ಅಂತ ಬೇಜಾರಾಗೋಯ್ತು. ತೆಗಿ ಎಷ್ಟೇ ಚೆನ್ನಾಗಿ ರೆಡಿಯಾಗಿ ಏನೇ ಆಗೋದ್ರೂ ಈ ಮಕ್ಕಳನ್ನ ಇಟ್ಕೊಂಡು ಆ ಮಳೆಯಲ್ಲಿ ಏನು ಬಂತು ಖುಷಿ ಅಂದ್ಕೊಂಡ್ವಿ.
ಇದ್ದಿದ್ದೇ ಒಂಥರ, ಅಲ್ಲಿ ಮಳೆಗೂ ಆಗಿದ್ದು ಯಾವ ಥರನೇ ಬೇರೆ ಥರ. ಅದ್ರಲ್ಲಿ ನಮ್ಮ ಮಾವ ಬೇರೆ ಪೋಸ್ ಕೊಡ್ತಾಯಿದ್ರು ಹಿಂದೆಯಿಂದ. ಕೊನೆಗೂ ಛತ್ರಿ ತಗೋಬೇಕು ಅಂತ ಡಿಸೈಡ್ ಮಾಡಿದ್ವಿ. ಅಲ್ಲಿಂದ ಹೊರಗಡೆ ಬರ್ತಿದ್ದಂಗೆ ಒಂದು ಬ್ರಿಡ್ಜ್ ಇತ್ತು. ಸೊ ಅದನ್ನು ಕೂಡ ನೋಡಿಕೊಂಡು, ನದಿ ಮೇಲೆ ಒಂದು ಬ್ರಿಡ್ಜ್ ಇತ್ತು, ಹಾಗಾಗಿ ಅಲ್ಲೆಲ್ಲ ನೋಡಿಕೊಂಡು ಫುಲ್ ಖುಷಿ. ನೋಡ್ಬೇಕಂತಂದರೆ ಅಲ್ಲೆಲ್ಲ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿದ್ವಿ. ಬಟ್ ಹಾಕಿದ್ರೆ ಸಾಂಗ್ ಎಲ್ಲ ಕಾಪಿರೈಟ್ ಬರುತ್ತೇನೋ ಗೊತ್ತಿಲ್ಲ. ವೆದರು ಅಷ್ಟೇ, ಮಳೆ ಬರುತ್ತೆ, ಬಿಸಿಲು ಬರುತ್ತೆ, ಸುತ್ತ ನದಿ ಹರಿತಾ ಇರೋದಕ್ಕೂ ಸಖತ್ತಾಗಿತ್ತು. ಮತ್ತು ಇದು ಹಳೆ ದೇವಸ್ಥಾನ ಇದು. ಇದ್ರಲ್ಲ ರೀಲ್ಸ್ ಮಾಡಬೇಕು, ಫೋಟೋ ತಕ್ಕೋಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಜಾಸ್ತಿ ಮಾಡಲಿಲ್ಲ ಏನೂ ಕೂಡ. ಮಳೆ ಬರ್ತಾನೆ ಇತ್ತಲ್ಲ, ಎಲ್ಲಿ ಏನು ಮಾಡ್ಕೊಳ್ಳೋದು ನೋಡಿ, ಮಳೆ ಬರ್ತಾನೇ ಇದೆ. ಅದೇನು ನಾವು ಹೋದಾಗ ಮಾತ್ರನೇ ಮಳೆ ಬರುತ್ತೋ ಇಲ್ಲ ಅಲ್ಲಿ ಯಾವಾಗೂ ಮಳೆನೇ ಇರುತ್ತೋ ಗೊತ್ತಿಲ್ಲ. ಫೀಲ್ ಹೆಂಗಾಯ್ತಂದರೆ, ಇವತ್ತೇ ಬರಬೇಕಿತ್ತ ಈ ಮಳೆ, ಒಂದೆರಡು ನಾವು ಹೋದ್ಮೇಲೆ ಬಂದಿದ್ರು ಆಗ್ತಿರ್ಲಿಲ್ವ, ಒಂದೆರಡು ನೀಟಾಗಿ ಫೋಟೋ ತಕ್ಕೊಳಕ್ಕಾಗಲಿವಲ್ಲ ಅಂತ ಬೇಜಾರಾಗ್ತಿತ್ತು. ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹಂಗೂ ಯಾವುದೋ ಒಂದು ಟ್ರೆಂಡಿಂಗ್ ವಿಡಿಯೋ ನೋಡಿದ್ದೆ ರೀಲ್ಸಲ್ಲಿ. ಆ ಥರ ಎಲ್ಲ ಟ್ರೈ ಮಾಡೋಣ ಅಂತ ಮಾಡಿ ಏನೇನೋ ಮಾಡೋಕ್ಕೋಗಿ ಏನೇನೋ ಮಾಡಿಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಇದನ್ನೇ ಆದರೆ ಅದನ್ನು ಪರ್ಫೆಕ್ಟಾಗಿ ನೋಡಿಕೊಂಡು ಮಾಡಬೇಕಿತ್ತು. ಯಾಕೆ ಈ ಟ್ರಿಪ್ಗೆ ಹೋದಾಗ ಏನೇನೋ ಮಾಡಬೇಕು ಅಂತ ಅಂದ್ಕೊಂಡ್ರು ವೀಡಿಯೋಸ್ ಯಾಕೆ ಮಾಡೋಕ್ಕಾಗಲ್ಲ ಅಂದರೆ, ಹೋಗಿದ್ದ ಹತ್ರ ನೆಟ್ವರ್ಕ್ ಇರಲ್ಲ, ನೆಟ್ವರ್ಕ್ ಇರೋ ಕಡೆ ಗಾಡಿ ನಿಲ್ಲಿಸಲ್ಲ, ನಿಲ್ಸಿದ ಹತ್ರ ನಾವು ವೀಡಿಯೋ ಮಾಡೋಕ್ಕಾಗಲ್ಲ. ಈ ಥರ ಪ್ರಾಬ್ಲಮ್ಸು. ಇಲ್ಲ ಸಮ್ಟೈಮ್ಸು ಬ್ಯಾಟ್ರಿ ಲೋ ಆಗಿ ಮೊಬೈಲೇ ಸ್ವಿಚ್ ಆಫ್ ಆಗಿಬಿಟ್ಟಿರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಎಲ್ಲ ಪರ್ಫೆಕ್ಟಾಗಿರೋ ಪಿಕ್ಚರೇ ಬರಬೇಕು, ಪರ್ಫೆಕ್ಟಾಗಿರೋ ವೀಡಿಯೋನೇ ಬರಬೇಕು ಅಂದರೆ ಯಾವುದೂ ಆಗಲ್ಲ ಅಂದ್ಬಿಟ್ಟು, ನಾವು ಏನು ಪರ್ಫೆಕ್ಟ್ ಅಲ್ವಾ, ಹಾಗಾಗಿ ಹಾಗೆ ವೀಡಿಯೋ ಎಲ್ಲ ಮಾಡಿಕೊಂಡು ಕೊನೆಗೂ ದರ್ಶನಗೋಸ್ಕರ ಛತ್ರಿ ಅಲ್ಲೇ ತೊಗೊಂಡ್ವಿ. ನಾವು 150 ಅನ್ನೋಕ್ಕೆ, ಅವರು 250 ಅನ್ನೋಕ್ಕೆ ಕಮ್ಮಿನೇ ಮಾಡಲಿಲ್ಲ. ಏನು ಮಾಡೋಕ್ಕಾಗಲ್ಲ, ಅದನ್ನು ಡಿಮ್ಯಾಂಡ್ ಅಂತಾರಲ್ಲ, ಹಂಗೆ ಮಳೆ ಬರ್ತಾ ಇರೋವಾಗ ನಾವು ಎಷ್ಟೇ ಕಮ್ಮಿ ಕೇಳಿದ್ರು ಕೊಡಲ್ಲ. ಅದು ಏನು ಅಷ್ಟು ಸ್ಟ್ರಾಂಗಾಗೂ ಇರಲಿಲ್ಲ. ಹೋಗ್ಲಿ ತೊಗೊಂಡ್ರೆ ಮತ್ತೆ ಯೂಸ್ ಮಾಡೋ ಥರ ವರ್ತಿದೆ ಅನ್ನೋ ಥರ. ಏನು ಮಾಡೋಕ್ಕಾಗಲ್ಲ, ದರ್ಶನ ನೆಂದು ಹುಷಾರು ತಪ್ಪೋದಕ್ಕೆ ಡಬಲ್ ಇಡಬೇಕಲ್ಲ ಹಾಸ್ಪಿಟ್ಲಿಗೆ ಅಂತ ಛತ್ರಿ ತೊಗೊಂಡು, ಅದು ನೋಡಿದ್ರೆ ಆ ಬ್ರಿಡ್ಜ್ ಮೇಲೆ ಬರ್ತಿದ್ದಂಗೆ ಹಾರ್ಕೊಂಡು ಹೋಗೋ ರೇಂಜಿಗೆ ಹೋಗ್ತಾ ಇದೆ. ಎಲ್ಲಿ ಮುರಿದೋಗುತ್ತೋ ಅಂತ ಮತ್ತೆ ತೆಗೆದಿಟ್ಟಿದ್ದಾಯಿತು. ಕೆಳಗಡೆ ಬಿಡೋಣ ಅಂದರೆ ದರ್ಶನ ಅದು ಸ್ವಲ್ಪ ಬ್ರಿಡ್ಜ್ ಅಲ್ವಾ, ಎಲ್ಲಿ ಬಿದ್ದುಬಿಡ್ತಾಳೋ ಅನ್ನೋ ಭಯ, ಇಲ್ಲ ಮೊಬೈಲ್ ಹಾಕ್ಬಿಡ್ತಾಳೋ ಏನು ಕಥೆನೋ. ಬ್ರಿಡ್ಜ್ ಅಂದರೆ ಖುಷಿ ಎಷ್ಟಿರುತ್ತೋ ಅಷ್ಟೇ ಭಯ ಕೂಡ ಇರುತ್ತೆ. ಮಕ್ಕಳಿದ್ದಾಗಂತೂ ತುಂಬ ಕೇರ್ಫುಲ್ಲಾಗಿರಬೇಕು. ಗಾಳಿ ಅಂತೂ ಸಿಕ್ಕಾಪಟ್ಟೆ ಬರ್ತಿತ್ತು. ಈ ಚಳಿ ಬಿಸಿಲು ಏನು ವೆದರಪ್ಪ ಇದು ಅನ್ನೋ ಥರ ಆಗಿತ್ತು ನನಗಂತೂ. ಹಾಗೂ ಈಗ ಅಲ್ಲೂ ಒಂದೆರಡು ಫೋಟೋ ವಿಡಿಯೋ ತಕ್ಕೊಂಡು ಇದೇ ಆಯಿತು ಅಂತ ನಮ್ಮದು ಕತೆ ಅನ್ನೋಂಗೆ ರೀಲ್ಸ್ ಒಂದು ಮಾಡಿದ್ವಿ, ಚೆನ್ನಾಗಿ ಬಂದಿದೆ. ಬಟ್ ಆದರೆ ಎಫೆಕ್ಟ್ ಸ್ವಲ್ಪ ಇನ್ಸ್ಟಾ ಎಫೆಕ್ಟ್ ಎಲ್ಲ ಸ್ವಲ್ಪ ಜಾಸ್ತಿ ತೊಗೊಂಬಿಟ್ಟಿದೆ. ಫೇಸಸ್ ಕಲರೇ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಒಂಥರ ಇದೆಲ್ಲ ಚೆನ್ನಾಗಿತ್ತು. ಈ ಥರ ಬ್ರಿಡ್ಜ್ ಎಲ್ಲ ನೋಡಿದಾಗ ನೀರು ಮೇಲೆ ಓಡಾಡ್ತಿದ್ದೀವಿ ಅನ್ನೋ ಥರ ಫೀಲ್ ಕೊಡುತ್ತೆ. ಹಾಗೆ ಏನಿಲ್ಲ ಅಂದರೆ ಒಂದು 30ರಿಂದ 50 ರೀಲ್ಸ್ ಶೇರ್ ಮಾಡ್ಕೊಂಡು ಹೋಗಿದ್ವಿ ಗ್ರೂಪಲ್ಲಿ. ಯಾವ್ಯಾವ ಥರನೋ ರೀಲ್ಸ್ ಮಾಡಬೇಕು ಅಂತ ಅಂದ್ಬಿಟ್ಟು, ಅಂದರೆ ಒಂದೊಂದು ಲೊಕೇಶನಲ್ಲಿ ಒಂದೊಂದು ಥರ ಅಂತ. ಕೊನೆಗೆ ಎಲ್ಲ ಫ್ಲಾಪ್ ಆಗಿದ್ದೆ ಒಂದು 3-4 ಅಷ್ಟೇ. ಸೊ ಅದು ಕೂಡ ಈ ಥರ ಅಂದರೆ ಫುಲ್ಲೆಲ್ಲ ಎಫೆಕ್ಟ್ ಜಾಸ್ತಿ ಆಗಿಬಿಟ್ಟು ಫೇಸು ಎಲ್ಲ ಒಂಥರ ಕಲರೇ ಚೇಂಜ್ ಆಗಿಬಿಟ್ಟಿದೆ. ತುಂಬ ಅಬ್ಸರ್ವ್ ಮಾಡಿದ್ರೆ ಅಷ್ಟೇ ಅದು ನಾವು ಅಂತ ಗೊತ್ತಾಗುತ್ತೆ. ಮತ್ತು ಅದು ಅವಾಗವಾಗ ಬಿಸಿಲು ಕೂಡ ಬರ್ತಿತ್ತು, ಅವಾಗವಾಗ ಮಳೆ ಕೂಡ ಬರ್ತಿದ್ರಿಂದ ಎಫೆಕ್ಟ್ ಚೇಂಜ್ ಆಗಿದೆಯೋ ಇಲ್ಲ ಇನ್ಸ್ಟಾ ಎಫೆಕ್ಟ್ ಆ ಥರ ಇದೆಯೋ ಗೊತ್ತಿಲ್ಲ. ಇಲ್ಲಿ ಅಟ್ಲೀಸ್ಟ್ ನೋಡ್ಕೊಳ್ಳೋಕೆ ಖುಷಿ ಪಡೋದಕ್ಕೆ ಅದಾದರೂ ಇದೆಯಲ್ವ ಅಂತ ಅಂದ್ಕೊಂಡು ಸಮಾಧಾನ ಮಾಡಿಕೊಂಡು ಹೊರಟ್ವಿ. ಇಲ್ಲಿಂದ ಹೊರಡ್ತಿದ್ದಂಗೆ ಇನ್ನು ನೆಕ್ಸ್ಟು ಹೋಗ್ಬೇಕಾಗಿದ್ದು ಪ್ಲೇಸ್ ಬಂದು ನಾವು ಸಿಗಂದೂರಿಗೆ, ಚೌಡೇಶ್ವರಿ ಟೆಂಪಲ್ಗೆ. ಅಲ್ಲಿಗೆ ಹೋಗೋದಕ್ಕೆ ಒಂದು 2 ಅವರ್ಸ್ ಟೈಮ್ ಆಗುತ್ತೆ ಅಂದರು. ಸೊ ಆರಾಮಾಗಿ ಅಲ್ಲಿ ಗಂಟ ಒಂದು ನಿದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಗಾಡಿ ಹತ್ಕೊಂಡು, ಇವ್ರು ನೋಡಿದ್ರೆ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಅನ್ನ ತಿನ್ಸಿ ಎಲ್ಲರಿಗೂ ಆಯ್ತು ವಿಡಿಯೋ ಮಾಡ್ತಿದ್ದೀರಾ? ದೋಸೆ ಬೇಕಂತೆ, ದೋಸೆ ಅಮ್ಮ ದೋಸೆ ಗರಿ 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 ದೋಸೆ. ಒಂದು ನಿಮಿಷ. ಅಗಳು ಎಷ್ಟೊಂದು ಜನ ತಿಕ್ಸ್ಕೊಳ್ಕೆ ದಚ್ಚು ಮರಿ ಹತ್ರ ಅಗಳ
ದೋಸೆ ಚೆನ್ನಾಗಿತ್ತಾ? ನೆಕ್ಸ್ಟ್ ಏನ್ ಬೇಕು? ಒಬ್ಬಟ್ಟು. ಒಬ್ಬಟ್ಟು ಅಂತೆ. ಒಬ್ಬಟ್ಟು ಮಾಡು, ಒಬ್ಬಟ್ಟು ಮಾಡ್ಬಿಟ್ಟು ಹತ್ ಕೊಡು ಅಕ್ಕಂಗೆ. ಖಾಲಿನಾ? ಬೇಕೇನ್ರಪ್ಪ? ಇನ್ನೊಂದು ಬೇಕಾ? ಸಾಕಾ? ಬೇಕಾ? ಅಲ್ಲೂ ತಿಂದಾಕರು ಬಿಡು. ಹಾಗೂ ಇವು ಟೈಮ್ ಪಾಸ್ ಮಾಡ್ತಿದ್ದಂಗೆ ನಮ್ಮ ಸಿಗಂದೂರು ಬ್ರಿಡ್ಜ್ ಬಂದೇ ಬಿಡ್ತು. ಬಟ್ ಅದನ್ನು ನಾನು ತುಂಬ ವೀಡಿಯೋ ಮಾಡೋಕ್ಕಾಗಿಲ್ಲ, ಒಂದೇ ಕ್ಲಿಪ್ ಇದ್ದಿದ್ದು. ಸೊ ನಿಮಗೆ ತೋರ್ಸೋಕ್ಕೆ ನಾನು ನೆಕ್ಸ್ಟ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಅಲ್ಲಿಗೆ ಹೋಗೋಷ್ಟರಲ್ಲಿ ಆಲ್ರೆಡಿ 7 ಗಂಟೆ ಆಗೋಗಿತ್ತು. ಬೆಳಕಲ್ಲಿ ದೇವಸ್ಥಾನ ಫೋಟೋದಲ್ಲೆಲ್ಲ ನೋಡಿದ್ವಿ. ಡೈರೆಕ್ಟಾಗಿ ನೋಡೋಕ್ಕೆ ಕತ್ಲೆ ಆಗೋಗ್ಬಿಟ್ಟಿತ್ತು. ಇದು ಎಂಟ್ರೆನ್ಸು ಸಿಗಂದೂರು ಚೌಡೇಶ್ವರಿ ಅಂತ ಅಂದ್ಬಿಟ್ಟು. ಜೊತೆಗೆ ಮಳೆ ಕೂಡ ಬರ್ತಾ ಇದ್ರಿಂದ ಫುಲ್ಲು ತೇವ ಎಲ್ಲಿ ಜಾರು ಬೀಳ್ತಾರೋ ಮಕ್ಕಳು ಅಂತೆಲ್ಲ ಹುಷಾರಾಗಿ ಹಿಡ್ಕೊಂಡು ಹೋದ್ವಿ. ಮತ್ತು ಇನ್ನೊಂದು ಏನಂದರೆ ಫುಲ್ಲು ಫ್ರೀ ಇತ್ತು ದರ್ಶನ. ಯಾಕಂದರೆ ನಾವು ಹೋಗಿದ್ದ ಟೈಮಿಂಗ್ಸ್ಗೆ ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮ್ ಅಲ್ವಾ, ಹಾಗಾಗಿ ಫುಲ್ ಖಾಲಿ ಇತ್ತು ದೇವಸ್ಥಾನ ನಾವು ಹೋಗೋಷ್ಟರಲ್ಲಿ. ಇಲ್ಲ ಅಂತ ಅಂದಿದ್ರೆ 4-5 ಅವರ್ ಕ್ಯೂ ನಿಂತೆಲ್ಲ ಹೋಗ್ಬೇಕಿತ್ತಂತೆ. ಪ್ರೀವಿಯಸ್ ಹೋಗಿದ್ದವರು ಹೇಳಿದ್ರು ಇಲ್ಲಿವರೆಗೂ ಕ್ಯೂ ನಿಂತಿದ್ವಿ ಲಾಸ್ಟ್ ಟೈಮು, ಇವಾಗ ಫ್ರೀ ಇದೆ ಅಂತ. ಪರವಾಗಿಲ್ಲ ಕಣಪ್ಪ, ಅಟ್ಲೀಸ್ಟ್ ಇದಾದರೂ ಬೇಗ ದರ್ಶನ ಆಯಿತು ಅಂತ ಅಂದ್ಕೊಂಡು ಬೇಗ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಪ್ರಸಾದ ಎಲ್ಲ ತೊಗೊಂಡ್ವಿ. ಹೊರಗಡೆ ಬಂದು ಇಲ್ಲಿ ಊಟ ಇದೆ ಪ್ರಸಾದ ಅಂತ ಹೇಳಿದ್ರು. ಸೊ ಆಲ್ರೆಡಿ 8 ಗಂಟೆ ಆಗೋಗ್ಬಿಡ್ತು. ನಾವು ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ರೂಮ್ ವಿಚಾರಿಸೋಕ್ಕೆ ಅಂತ ಹೋದರು. ಇಲ್ಲೇ ರೂಮ್ ಮಾಡಿದ್ರೆ ನೈಟು ಸ್ಟೇ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಅಷ್ಟರಲ್ಲಿ ಇಲ್ಲೇ 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ದಾಸೋಹ ಅಂತ ಹೇಳಿದ್ದಕ್ಕೆ ಸರಿ ಅಂತ ಅಂದ್ಬಿಟ್ಟು ಎಲ್ಲ ದಾಸೋಹಕ್ಕೆ ಹೋಗಿ ಕ್ಯೂ ನಿಂತ್ಕೊಂಡಿದ್ವಿ. ಜನನೂ ಆಲ್ರೆಡಿ ಇದ್ದರು. ರೂಮೆಲ್ಲ ವಿಚಾರಿಸ್ಕೊಂಡು ಬಂದರು. ಬಟ್ ಕರೆಂಟ್ ಇರಲ್ಲ ಅಂತಂದರು. ಕರೆಂಟ್ ಇಲ್ಲ ಅಂದರೆ ಮಕ್ಕಳಿರೋ ಹತ್ರ ಸಾಧ್ಯನೇ ಇಲ್ಲ ಇರೋಕ್ಕೆ. ಹಾಗಾಗಿ ರೂಮ್ ಬೇಡ ಇಲ್ಲಿ ಅಂತ ಅಂದ್ಬಿಟ್ಟು, ಆ್ಯಕ್ಚುಲಿ ಸಿಗಂದೂರಲ್ಲಿ ಕರೆಂಟೇ ಇಲ್ಲ. ಇದೆಲ್ಲ ಏನು ಬೆಳಕಿದೆಯೋ ಎಲ್ಲ ಜನ್ರೇಟ್ರಲ್ಲಿ ಇದು ಮಾಡ್ತಾಯಿದ್ರು. ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಅಂತ ದಾಸೋಹನ ಸ್ವೀಕಾರ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಮತ್ತೆ. ತಿಂದ್ಕೊಂಡು ದರ್ಶನ ಕೂಡ ಮಾಡಿಕೊಂಡು ಹೋಟೆಲ್ ರೂಮ್ ಮಾಡೋದಕ್ಕೆ ಅಂತ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೆಂಟ್ರಲ್ಲಿ ಪಾಪ್ಕಾರ್ನ್ ಅದು ಇದು ತಿಂದ್ಕೊಂಡು ಹಾಗೂ ಹೀಗೂ ಶಿವಮೊಗ್ಗದಲ್ಲಿ ರೂಮ್ ಮಾಡಿ ರೂಮ್ಗೆ ಚೆಕ್ ಇನ್ ಆದ್ವಿ. ಇನ್ನು ಬೆಳಗ್ಗೆ ಎದ್ದು ಎಲ್ಲಿ ಹೊರಡ್ತೀವಿ ಏನು ನೆಕ್ಸ್ಟ್ ಪಾರ್ಟಲ್ಲಿ ನೋಡೋಣ. ಬಾಯ್ ಎಲ್ರಿಗೂ.